ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಮಾರ್ಚ್ 28 ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವ ಶನಿವಾರ. ನಾಳೆಯ ಶನಿವಾರದಿಂದ ಈ ರಾಶಿಯವರಿಗೆ ಸಂಪೂರ್ಣವಾಗಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ಕೃಪಕಟಾಕ್ಷ ನಿಮ್ಮ ಬಾಳಿನಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನು, ಶತ್ರುಗಳ ಕಾಟವನ್ನು, ನಕಾರಾತ್ಮಕ ಅಂಶಗಳನ್ನು ದೂರ ಮಾಡುತ್ತೆ. ನಿಮ್ಮ ಮನೆಯಲ್ಲಿ ಅದ್ಭುತವಾಗಿರುವಂತಹ ವಿಶೇಷವಾದ ಸಮಯಗಳು ಪ್ರಾರಂಭವಾಗುತ್ತೆ. ಮನೆಯಲ್ಲಿ ಸಿಹಿ ಸುದ್ದಿಗಳು ಕೇಳಿ ಬರುತ್ತೆ. ನಿಮ್ಮ ಜೀವನದಲ್ಲಿ ಅಂದುಕೊಂಡಷ್ಟು ಮಟ್ಟಿಗೆ ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳು ದೂರವಾಗುವಂತಹ ವಿಶೇಷವಾದ ಸಮಯ ಈಗ ಪ್ರಾರಂಭವಾಗ್ತಾ ಇದೆ. ನೀವು ಕೂಡ ಸುವರ್ಣ ಕಾಲವನ್ನು ಆರಂಭ ಮಾಡಬೇಕು ಅಂತ ಅಂದ್ಕೊಂಡ್ರೆ ಜೈ ಬಜರಂಗ್ ಬಲಿ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ರಾಶಿ ಚಕ್ರದವರಿಗೆ ಶನಿದೇವನ ಸಂಪೂರ್ಣವಾದ ಅನುಗ್ರಹದ ಜೊತೆಗೆ ಅಸಾಧಾರಣವಾದ ಗ್ರಹಗಳ ಜೋಡಣೆ ಸಾಕ್ಷಿಯಾಗುತ್ತದೆ. ನಾಳೆಯಿಂದ ವಿಶೇಷವಾಗಿ ಎಲ್ಲ ಕಾರ್ಯದಲ್ಲೂ ಕೂಡ ಲಾಭವನ್ನು ಗಳಿಸಿಕೊಳ್ತೀರಾ. ನೀವು ಕೆಲವು ಸಣ್ಣ ತೊಂದರೆಗಳನ್ನು ಅನುಭವಿಸಬೇಕಾಗಿ ಬರಬಹುದು, ಆದರೆ ಈ ಹಂತದ ನಂತರ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ವಿಶೇಷತೆಯಿಂದ ತುಂಬಿರುತ್ತದೆ. ನಿಮ್ಮ ಪ್ರಭಾವ, ಪ್ರತಿಷ್ಠೆ ಮತ್ತು ಗೌರವ ಗಮನಾರ್ಹವಾಗಿ ಏರಿಕೆಯನ್ನು ಪಡೆದುಕೊಳ್ಳೋಕೆ ಸಾಕ್ಷಿಯಾಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಗಳು ಕೂಡ ಬಿದ್ದಿರೋದ್ರಿಂದ ನಿಮ್ಮ ಕೆಟ್ಟ ಕಣ್ಣಿನ ದೃಷ್ಟಿಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಸಣ್ಣ ಪುಟ್ಟ ಪರಿಹಾರವನ್ನು ಕೂಡ ನೀವು ಅನುಸರಿಸಬೇಕಾಗುತ್ತೆ. ನೀವು ಸರ್ಕಾರಿ ವಲಯದಲ್ಲಿ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಈ ಅವಧಿಯಲ್ಲಿ ರಾಜಕೀಯದಲ್ಲಿ ತೊಡಗಿರುವಂಥವರಿಗೆ ವಿಶೇಷವಾದ ಅನುಕೂಲಕರವೆಂದು ಸಾಬೀತುಪಡಿಸುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಈ ಸಂದರ್ಭದಲ್ಲಿ ದೀರ್ಘಕಾಲದಿಂದ ಕಾಯುತ್ತಿದ್ದಂಥ ಬಡ್ತಿ ಸುಲಭವಾಗಿ ಸಿಗಬಹುದು. ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಕೂಡ ಸಿಗುತ್ತೆ. ಶುಭವಾಗಿರುವಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ರಾಶಿ ಚಕ್ರದವರಿಗೆ ಈ ಸಮಯ ಅತ್ಯುತ್ತಮವಾದ ಸ್ಥಾನ ಬದಲಾವಣೆಯ ಮೇಲೆ ನೇರವಾಗಿ ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡೆದುಕೊಳ್ಳುವಂತಹ ಸುಸಂದರ್ಭ. ನಿಮ್ಮ ರಾಶಿಯ ಆಡಳಿತಗಾರ ಗ್ರಹವಾಗಿರುವಂತಹ ವಿಶೇಷವಾಗಿರುವಂತಹ ಎಲ್ಲ ರೀತಿಯ ನೋಟವು ನಿಮ್ಮ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುತ್ತೆ. ನಿಮಗೆ ಹೆಚ್ಚು ಅನುಕೂಲಕರವಾಗಿರುವಂತಹ ದಿನಗಳು ಪ್ರಾರಂಭವಾಗುತ್ತೆ. ಕುಟುಂಬದೊಂದಿಗೆ ಇರ್ತಕ್ಕಂತಹ ತೊಂದರೆಗಳು ದೂರವಾಗಿ ಈ ಸಂದರ್ಭದಲ್ಲಿ ವಿಶೇಷವಾದ ಘಟನೆಗಳು ನಡೆಯಬಹುದು. ಪ್ರಭಾವಿ ವ್ಯಕ್ತಿಗಳನ್ನು ಭೇಟಿ ಮಾಡಲು ನಿಮಗೆ ಅವಕಾಶ ಸಿಗುತ್ತೆ. ಈಗ ಜನರೊಂದಿಗೆ ನಿಕಟವಾದ ಸಂಬಂಧವನ್ನು ಬೆಳೆಸಿಕೊಳ್ಳೋದ್ರಿಂದ ನಿಮಗೆ ಗಮನಾರ್ಹವಾದ ಪ್ರಯೋಜನಗಳು ಕೂಡ ಸಿಗುತ್ತೆ. ನಿಮ್ಮ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ಅವಧಿಯು ಸಾಕಷ್ಟು ಅತ್ಯುತ್ತಮವಾಗಿರುತ್ತೆ. ಹೆಚ್ಚುವರಿಯಾಗಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ಉತ್ತಮವಾದ ಅವಕಾಶಗಳು ಬರ್ತಾ ಹೋಗುತ್ತೆ. ಈ ಸಮಯ ನಿಮ್ಮ ಜೀವನ ಅದ್ಭುತವಾಗಿರುವಂತಹ ಫಲಿತಾಂಶವನ್ನು ಕಂಡುಕೊಳ್ಳುವಂತಹ ಸಂದರ್ಭ. ಅಷ್ಟೇ ಅಲ್ಲದೆ ನೀವು ವಿಜ್ಞಾನಿಗಳಾಗಿದ್ದರೆ ಜ್ಞಾನಿಗಳಿಗೆ ತುಂಬ ಸಫಲವಾಗಿರುವಂತಹ ಸ್ಥಾನಮಾನ, ಉತ್ತಮ ಗೌರವ ಸಿಗುವಂತಹ ಸಂದರ್ಭಗಳು ಶುರುವಾಗ್ತಾ ಇದೆ. ಹೆಚ್ಚುವರಿ ಉದ್ಯೋಗ ಬದಲಾವಣೆಯನ್ನು ಆಲೋಚನೆ ಮಾಡ್ತಾ ಇದ್ರೆ ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು, ಆಸೆಗಳು ಈಡೇರುವಂತಹ ಸಮಯ. ನಿಮ್ಮ ಕಾರ್ಯಗಳು ಯಶಸ್ವಿಯಾಗುತ್ತವೆ. ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಕನಸುಗಳು, ಕೆಲಸಗಳು ಸುಸೂತ್ರವಾಗಿ ನಡೆಯುವಂತಹ ಸಂದರ್ಭ. ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ ಜ್ಯೋತಿಷ್ಯ ಮತ್ತು ಈ ಸಂದರ್ಭದ ಮಾಹಿತಿಯನ್ನು ನೀವು ಅನುಸರಿಸೋದ್ರ ಮೂಲಕ ಸಂಪೂರ್ಣವಾಗಿ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಬಹುದು. ಐಷಾರಾಮಿ ವಸ್ತುವನ್ನು ಖರೀದಿಸಲು ಹಣವನ್ನು ವೆಚ್ಚ ಮಾಡುವಂತಹ ಖರ್ಚುಗಳನ್ನು ಮಾಡಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಉತ್ತಮವಾದ ಫಲಿತಾಂಶವನ್ನು ಸಾಧಿಸುವಂತಹ ನಿರೀಕ್ಷೆ ಇರುತ್ತದೆ. ಹೆಚ್ಚುವರಿಯಾಗಿ ನೀವು ಸೌಕರ್ಯಗಳಿಗೆ ಗಮನಾರ್ಹವಾದ ವೆಚ್ಚಗಳನ್ನು ಖರ್ಚು ಮಾಡ್ತೀರಾ. ನಿಮ್ಮ ಮನೆಯಲ್ಲಿ ಶುಕ್ರ ಮತ್ತು ಗುರುವಿನ ಆಶೀರ್ವಾದ, ಶನಿದೇವನ ಅನುಗ್ರಹ ಅನುಕೂಲಕರವಾಗಿರುತ್ತದೆ. ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಸಮನ್ವಯವನ್ನು ಸುಧಾರಿಸುತ್ತದೆ. ಉದ್ಯೋಗ ಬದಲಾವಣೆಗಾಗಿ ಯೋಚನೆ ಮಾಡ್ತಿರುವಂಥವರಿಗೆ ನಿಮ್ಮ ಆಸೆ ಈಡೇರಬಹುದು. ಸರ್ಕಾರಿ ಕೆಲಸಕ್ಕೆಲ್ಲ ಯಾರೆಲ್ಲ ಅರ್ಜಿ ಹಾಕಿದ್ದೀರೋ ಅಂಥವರಿಗೆ ಉತ್ತಮವಾದ ಸಮಯ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂತಹ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಲಾಭ ಮತ್ತು ವಿಶೇಷವಾದ ಪ್ರಭಾವ ಹೆಚ್ಚಾಗುವಂತಹ, ಗೌರವ ಏರಿಕೆಯಾಗುವಂತಹ ಸಂದರ್ಭವಾಗಿರುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ನಾಳೆಯಿಂದ ಶನಿದೇವನ ಕೃಪೆ ಹಾಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದಕ್ಕೆ ಒಳಗಾಗುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಕರ್ಕಾಟಕ ರಾಶಿ, ಮೀನ ರಾಶಿ, ಕುಂಭ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಜೈ ಹನುಮಾನ್ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.